ಬಾಯಲ್ಲಿ ಹೇಳಲಾಗದ್ದನ್ನ ಭಾವದಲ್ಲಿ ಹೇಳಿ ನನ್ನೊಳಗಿರೋ ಆಸೆನ ಅರಳಿಸ್ತಾ ಇದೆಯಾ? ನನ್ನ ದೇವರಿಗೆ ಆಸೆ ಆಗಿದ್ದು ಇದೇ ಅಲ್ವೇ? ಅವ್ರ ಆಸೆಯನ್ನ ಸ್ವಲ್ಪ ತಡವಾಗಿ ತೀರಿಸಿದ್ದೀನಿ. ಆಸೆಯನ್ನ ತೀರಿಲ್ಲ ಸರಸ್ವತಿ, ಈಗ ಆರಂಭ ಆಗಿದೆ. ನಿನ್ನ ನೋಟ, ನಿನ್ನ ಸ್ಪರ್ಶ, ನಿನ್ನ ಮೆಲುನುಡಿಗಳ ಜ್ವಾಲೆಗೆ ನನ್ನ ಮನಸ್ಸು ಕಾದ ಕೆಂಡ ಆಗಿದೆ. ಹಾಗೆಲ್ಲ ಏನೂ ಇಲ್ಲ. ನನ್ನ ಹೃದಯೇಶ್ವರ ತಣ್ಣನೆಯ ಮೂರ್ತಿ. ಹಾ, ಹಾಗಾದ್ರೆ ನನ್ನ ಕೆಲಸ ಇಲ್ಲ, ಎಲ್ಲ ಆ ಕಳ್ಳಂದೆ ದರ್ಬಾರು. ನಾನಿನ್ ಹೊರಡ್ತೀನಿ. ಏನಂದ್ರೆ ಏನ್ ಈ ಹುಚ್ಚಾಟ ನಿಮ್ದು? ಹುಚ್ಚಾಟ ಅಲ್ಲ, ಚೆಲ್ಲಾಟ. ಇಷ್ಟಕ್ಕೂ ಶೃಂಗಾರದಲ್ಲಿ ಹುಚ್ಚಾಟಗಳಿರಬೇಕು. ಹುಚ್ಚಾಟಗಳು ಶೃಂಗಾರದ ಒಂದು ಭಾಗವೇ. ಅದೇ ರೀತಿ ವಿರಹ ಕೂಡ. ಅದೊಂದು ಮಾತ್ರ ಬೇಡ ಅಂದ್ರೆ, ನಿಮ್ಮನ್ನ ಬಿಟ್ಟು ವಿರಹದ ಬೆಂಕಿಯಲ್ಲಿ ಬೇಯೋದಿಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ತಲೆಗದೆಲ್ಲ ಹೊಳೆಯಲ್ಲ. ಏನು ಅಂತ ನೀವೇ ಹೇಳ್ಬಿಡಿ. ಇವತ್ತಿಗೆ ನಮ್ಮ ಮದುವೆಯಾಗಿ 25 ವರ್ಷಗಳು. ಹೌದೇ? ಹೌದು ಗೋಪಿ, ನಾನು ವೀಣೆ ಇಟ್ಟಿದ್ದು, ನೀನದ್ರ ಮೇಲಿದ್ದ ಧೂಳನ್ನು ಒರೆಸಿದ್ದು, ಆಮೇಲೆ ನನ್ನ ಛೇಡಿಸಿದ್ದು, ನಾನೇ ತಿಮ್ಮಣ್ಣ ಭಟ್ಟ ಅಂತ ಗೊತ್ತಾದಾಗ ನೀನು ಪೇಚಾಡ್ಕೊಂಡು ಕ್ಷಮೆ ಕೇಳಿತು. ಎಲ್ಲ ನನ್ನ ಕಣ್ಣುಗಳಲ್ಲಿ ಈಗಲೂ ಹಾಗೆ ಅಚ್ಚೊತ್ತಿದೆ. ನನ್ನ ಜೀವನದಲ್ಲಿ ಮರೆಯಲಾಗದ ಕ್ಷಣ ಅದು. ಈ ನೆಪದಲ್ಲಾದರೂ ಎರಡೆರಡು ದೇವರನ್ನ ನೋಡೋ ಆಸೆ ಆಯ್ತು. ಎರಡೆರಡು ದೇವ್ರಾ? ಒಂದು ವಾಯುದೇವರು, ಇನ್ನೊಂದು ಪತ್ನಿ ದೇವರು. ಛೇ, ಬಿಡ್ತು ಅನ್ನಿ. ನಾನೆಂಥ ದೇವರು? ಅತಿಯೇ ಪ್ರತ್ಯಕ್ಷ ದೈವ ನೀವು ನನ್ನ ದೇವರು. ಅದು ಉತ್ಪ್ರೇಕ್ಷೆಯ ಮಾತು ಗೋಪಿ. ಗಂಡು ಯಾವತ್ತು ಹೆಣ್ಣಿನ ಅವಲಂಬಿ. ಹೆಣ್ಣಿನ ಮಾನಸಿಕ ಆಸರೆ ಇಲ್ಲದೆ ಗಂಡು ಬದುಕೋಕೆ ಆಗಲ್ಲ. ಅದಕ್ಕೆ ಆ ದೇವರು ತಾಯಿಯನ್ನ ಸೃಷ್ಟಿ ಮಾಡ್ತಾರೆ. ಆದರೆ ತಾಯಿ ಜೀವನ ಪೂರ್ತಿ ಜೊತೆಗಿರಕ್ಕಾಗಲ್ಲ ಅಂತ ಹೆಂಡತಿಯನ್ನ ಸೃಷ್ಟಿ ಮಾಡ್ದ. ಹೆಂಡತಿ ಜೀವನದುದ್ದಕ್ಕೂ ಜೊತೆಯಾಗಿದ್ದು ತಾಯಿಯಾಗಿ ಭೋಜನ ಕೊಡ್ತಾಳೆ, ದಾಸಿಯಾಗಿ ಸೇವೆ ಮಾಡ್ತಾಳೆ, ಮಂತ್ರಿಯಾಗಿ ಕಷ್ಟ ಸುಖಗಳಲ್ಲಿ ಸಲಹೆ ಕೊಡ್ತಾಳೆ, ಲಕ್ಷ್ಮಿಯಂತೆ ಸದಾ ನಗನಗ್ತಾ ಮನಸ್ಸಿಗೆ ಮುದ ಕೊಡ್ತಾಳೆ, ಭೂಮಿಯಂತೆ ಗಂಡನ ತಪ್ಪುಗಳನ್ನೆಲ್ಲ ಕ್ಷಮಿಸಿ ಸಂಸಾರ ಮಾಡ್ತಾಳೆ, ಪ್ರೇಯಸಿಯಾಗಿ ಗಂಡನನ್ನ ರಮಿಸಿ ವಂಶೋದ್ಧಾರ ಮಾಡ್ತಾಳೆ. ನಿಜವಾಗ್ಲೂ ಅವಳು ಪ್ರತ್ಯಕ್ಷ ದೇವರು. ಅಲ್ಲಿ ಆ ದೇವರು, ಇಲ್ಲಿ ಈ ದೇವರು, ಎರಡೆರಡು ದೇವರನ್ನ ಒಟ್ಟಿಗೆ ನೋಡೋ ಸೌಭಾಗ್ಯ ನಂದು. ಮಾತುಗಳನ್ನ ಕೇಳ್ತಾ ಇದ್ರೆ ನಿಮ್ಮನ್ನ ಪಡೆದ ನಾನೇ ಧನ್ಯ. ನನ್ನ ಜನ್ಮ ಸಾರ್ಥಕವಾಯಿತು. ಗುರುಗಳೇ, ನಿಮ್ಮ ಮುಖದಲ್ಲಿ ಏನೋ ಒಂದು ರೀತಿ ಮಂದಹಾಸ ಕಾಣಿಸ್ತಾ ಇದೆ. ನೀವು ಯಾವುದೋ ಗಹನವಾದ ವಿಚಾರನ ಮೆಲುಕು ಹಾಕ್ತಿದ್ರಿ ಅಂತ ಕಾಣಿಸುತ್ತೆ. ಇದು ಮೆಲುಕು ಹಾಕೋ ವಿಷಯ ಅಲ್ಲ ಸುಧೀಂದ್ರರೇ, ನಮಗೆ ತಳುಕು ಹಾಕೊಂಡಿರೋ ವಿಷಯ. ನಮಗೆ ತಳುಕು ಹಾಕೊಂಡಿದ್ದೀಯ? ಮಠದ ಅದೃಷ್ಟವನ್ನು ಹೇಗೆ ಹೇಳಲಿ, ಹೇಗೆ ವರ್ಣಿಸಲಿ? ಈ ಮಠಕ್ಕೆ
ಒಬ್ಬ ಮಹಾಪುರುಷರ ಆಗಮನ ಆಗಿದೆ. ಅದು ನಮ್ಮ ಅರಿವಿಗೆ ಬರಲೇ ಇಲ್ಲ. ನಮ್ಮ ಗಮನಕ್ಕೆ ಬಾರದೆ ಮಹಾಪುರುಷರ ಆಗಮನವೇ? ಅದು ಹೇಗೆ ಸಾಧ್ಯ? ಅಂತಹ ಪುಣ್ಯಾತ್ಮ ಯಾರು ಗುರುಗಳೇ? ಅವ್ರು ಯಾರು ಇರ್ಬೋದು ಅಂತ ನೀವೇ ಊಹೆ ಮಾಡಿ ನೋಡಿ. ಕಷ್ಟ ಆಗ್ತಾ ಇದೆ ಗುರುಗಳೇ. ನಮ್ಮ ಮಠಕ್ಕೆ ಬೃಹಸ್ಪತಾಚಾರ್ಯರ ಆಗಮನ ಆಗಿದೆ. ಬೃಹಸ್ಪತಾಚಾರ್ಯರೇ? ಹೌದು, ನೀವು ಅವರನ್ನ ಸರಿಯಾಗಿ ಗಮನಿಸಲಿಲ್ಲ. ಅವರನ್ನ ಕರೆದು ಗೌರವಿಸಿ ಮಧುಪರ್ಕವನ್ನ ಕೊಡಬೇಕಾಗಿತ್ತು. ಅದು ತಪ್ಪಲ್ಲವೇ? ಗುರುಗಳೇ, ನಿಮ್ಮ ಮಾತು ನನಗೊಂದು ಕಡೆ ಭಯ, ಮತ್ತೊಂದು ಕಡೆ ಸೋಜಿಗವನ್ನು ಉಂಟು ಮಾಡ್ತಾ ಇದೆ. ಇದು ಸೋಜಿಗದ ವಿಷಯವೇ. ಹಿಂದೆ ಯಾವತ್ತೂ ನಡೆದಿಲ್ಲ, ಮುಂದೆ ನಡೆಯೋದೂ ಇಲ್ಲ. ಈ ಮಠಕ್ಕೆ ಮಹಾಪುರುಷರಾದ ವ್ಯಾಸರು, ದತ್ತರು ಎಲ್ಲರೂ ಆಗಮಿಸಿದ್ದಾರೆ. ಅವರ ಆಗಮನದಿಂದ ನಮ್ಮ ಮಠ ಪಾವನ ಆಯಿತು. ಗುರುಗಳೇ, ನೀವೇನು ಹೇಳ್ತಿದ್ದೀರಿ? ನನಗೀಗ ತುಂಬ ಗೊಂದಲವಾಗ್ತಾ ಇದೆ. ದಯವಿಟ್ಟು ನನ್ನ ಗೊಂದಲವನ್ನು ಪರಿಹರಿಸಿ. ನನ್ನ ಮಾತು ನಿಮಗೆ ಗೊಂದಲ ಉಂಟು ಮಾಡಿರ್ಬೋದು. ನಿಮ್ಮ ಪೂರ್ವಾಶ್ರಮದ ಅಳಿಯಂದರನ್ನ ಕರೆಸಿ, ಆಗ ನಿಮಗೆ ಎಲ್ಲವೂ ಸ್ಪಷ್ಟ ಆಗತ್ತೆ. ನಮ್ಮ ಪೂರ್ವಾಶ್ರಮದ ಅಳಿಯಂದ್ರೆ?